ಪರಿಷ್ಕರಣೆ ಇದಕ್ಕಾಗಿ ಸಾಧನೆ ಒಂದು ಗಿಡ ನೆಡುವಂತ ಕಾರ್ಯಕ್ರಮ 6 ಗಂಟೆಯಿಂದ 10 ಗಂಟೆವರೆಗೂ ಇರಬೇಕು. ಒಂದ್ಸರಿ ಎತ್ತೊಳಿ ಆದ ನೆಕ್ಸ್ಟ್ ದಿನದಿಂದ ಸ್ಟಾಕ್ ಏನ್ ಲಿಫ್ಟ್ ಮಾಡ್ತಾರೆ ಅದ್ರ ನೆಕ್ಸ್ಟ್ ಡೇ ಇಂದ ಅವರು 6 to 10 ವರ್ಕ್ ಮಾಡಬೇಕು ಅಂಟಿಲ್ ದ ಎಂಡ್ ಆಫ್ ದಿಸ್ ಮಂತ್. ಇದೆ ಅಲ್ವಾ? ಇದೇ ಪ್ರೊಸೀಜರ್. ಈಗ ಸಾರ್ವಜನಿಕರು ಕೇಳೋ ಕ್ವಶನ್ ತರ ಒಬ್ಬರು VSSNಗೋ ಅಥವಾ ಯಾವ್ದೋ ಸಂಘ ಸಂಸ್ಥೆಗೋ ಯಾವ್ದಕ್ಕೋ ನೀವು ಪ್ರಾಧಿಕಾರ ಕೊಟ್ಟಿದ್ದೀರಾ. ಒಬ್ಬರು 3 ಪ್ರಾಧಿಕಾರ ಇದ್ರೆ ಅವ್ರು ಹೇಗೆ 6 to 10 ಕೆಲಸ ಮಾಡ್ತಾರೆ? ಯಾವುದೇ ಒಂದು ಸಂಸ್ಥೆಗೆ 2 ರಿಂದ 3 ಅಂಗಡಿ ಇದೆ. ಈ ಕೋಆಪರೇಟಿವ್ ಅಂದ್ರೆ ವ್ಯವಸಾಯ ಸೇವಾ ಸಂಘಕ್ಕೆ ಅವು ಏನ್ ಮಾಡ್ಬೇಕಂದ್ರೆ ಎಷ್ಟು ನ್ಯಾಯಾಲಯಗಳು ಅಷ್ಟು ನ್ಯಾಯಾಲಯಕ್ಕೂ ಒಂದು ಸೇಲ್ಸ್ ಮೆನ್ ಅಂತ ನೆನಪು ಮಾಡ್ಕೊಬೇಕು. ಸೇಲ್ಸ್ ಮೆನ್ ಅಸ್ಟೇಟ್ ಮಾಡ್ಕೊಬೇಕು. ಅಷ್ಟೇ ಪ್ರತಿಯೊಬ್ಬ ಅಂಗಡಿಗೂ ಒಂದು ಸೇಲ್ಸ್ ಮೆನ್ ಇರ್ತಾರೆ. ಇಲ್ಲ ಅಂದ್ರೆ ಮಾಡ್ಲೇಬೇಕು ಸರ್. ನ್ಯಾಯಾಲಯ ಸೇಲ್ಸ್ ಮೆನ್ ಇನ್ಕಮ್ ಮಾಡ್ಕೊಳ್ಳೇಬೇಕು. ನೀವು ಪ್ರಾವಿಷನ್ ಕೊಟ್ಟಿದ್ದೀರಾ, ಬಟ್ ಅವ್ರು ಮಾಡ್ತಾ ಇದ್ದಾರಾ? ಮಾಡ್ಕೋಬೇಕು ಬೇಡ? ಮಾಡ್ತಾ ಇದ್ದಾರಾ? ಏನಿಲ್ಲ, ಅವ್ರಿಗೆ ಬರೋ ಕಮಿಷನ್ ಅಲ್ಲಿ ಅಷ್ಟೇ ಸಂಬಳ ಕೊಡ್ಬೇಕಾಗಿರೋದು. ಅವ್ರು ಸಪರೇಟ್ ಕೊಡಲ್ಲ. ಸಂಸ್ಥೆ ನೇಮಕ ಮಾಡ್ಕೊಳ್ತಾರೆ ಸರ್. ನಾವು ನೇಮಕ ಮಾಡಲ್ಲ, ಸಂಸ್ಥೆ ಅವರೇ ನೇಮಕ ಮಾಡ್ಕೊಳ್ಳೋದು. ಯಾರು ಡಿಸ್ಟ್ರಿಬ್ಯೂಷನ್ ಪಾರ್ಟ್ ಇರ್ತಾರೆ ಅವರೇ ನೇಮಕ ಮಾಡ್ಕೊಳ್ಳೋದು. ಸಂಸ್ಥೆಗೆ ಕ್ಲಾರಿಟಿ ಕೊಡ್ಬೇಕು. ಈಗ ಇದ್ರದ್ದೊಂದು ತಗೊಳ್ಳಿ. ಈಗ ಬರೀ ನಾವು ಸಾರ್ವಜನಿಕರಿಗೆ ಹೇಳ್ಬಿಟ್ಟು ಆದ್ಮೇಲೆ ಸಾರ್ವಜನಿಕರು ನಾಳೆಯಿಂದನೇ ಒಂದು ಕ್ವಶನ್ಸ್ ಬರುತ್ತೆ. 6 ಗಂಟೆಗೆ ತೆಗ್ದಿಲ್ಲ, 8 ಗಂಟೆಗೆ ತೆಗ್ದಿಲ್ಲ, 10 ಗಂಟೆಗೆ ತೆಗ್ದಿಲ್ಲ ಅಂದ್ರೆ ನೀವ್ ಹೇಳ್ಬಿಟ್ಟು ಹೊಟ್ಟೋಗ್ತೀರಾ. ನಮ್ ಸದಸ್ಯರು ಇವು ಅವರು ನಾವು ಫೇಸ್ ಮಾಡ್ಬೇಕಾಗುತ್ತೆ ಅವೆಲ್ಲ. ಸರ್ಕಾರ ಪ್ರಕಾರ ಅಂತ ಬೆಳಿಗ್ಗೆ 6 ರಿಂದ 10 ಗಂಟೆ ತನಕ ತಿಂಗಳ ವಿಡಿಯೋ ಹಾಕ್ಬೇಕು. ನೀವು ಬಂದಾಗಿಂದ ಎಷ್ಟು ಡಿಪಾಸಿಟ್ ವಿಸಿಟ್ ಕೊಟ್ಟಿದ್ದೀರಾ ಸರ್? ನಾನು ನಗರ ಪ್ರದೇಶದಲ್ಲಿ ನಾನು ಬಂದು ವಾರ ಆಯ್ತು ಸರ್. ನಾನು ಬಂದು ಚಾರ್ಟ್ ತಗೊಳ್ಳೋದು ನಾನು ಶುಕ್ರವಾರ. ನಾನು ಈಗ ಒಂದು 5-6 ನ್ಯಾಯಾಲಯ ವಿಸಿಟ್ ಮಾಡಿದ್ದೀನಿ ಸರ್. ಯಾರು ಸಿರಿಸಿದಾರ? ಸಿರಿದ ಅಭಿಜಿತ್ ಅಂತ ಸರ್. ಒಂದು ಸೊಸೈಟಿಗೆ ವಿಸಿಟ್ ಮಾಡಿದ್ರು. ಸರ್ ಅದು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದೆ. ಏನ್ ಕ್ರಮ ತಗೊಂಡಿದ್ದೀರಾ? ಯಾವ್ದು ಗೋಕುಂಟ ಅದೇ ಸರ್. ಈಗ ಸಂಬಂಧಪಟ್ಟ ಡಿಸ್ಪ್ಯೂಟ್ ಆಲ್ರೆಡಿ ಸ್ಪಾಟ್ ವೆರಿಫೈ ಮಾಡಿ ಅವ್ರು ನೋಟಿಸ್ ಇಶ್ಯೂ ಮಾಡಿ ತಹಶೀಲ್ದಾರ್ ಕಡೆಯಿಂದ ನೋಟಿಸ್ ಇಶ್ಯೂ ಆಗಿದೆ. ಈಗ ತಹಶೀಲ್ದಾರ್ ಅವ್ರು ರಿಪ್ಲೈ ತಗೊಂಡಿದ್ರೆ ಈಗ ಸಂಬಂಧಪಟ್ಟ ಅವ್ರು ಏನ್ ರಿಪ್ಲೈ ಕೊಟ್ಟಿದ್ರು ಫುಡ್ ಡಿಸ್ಪ್ಯೂಟ್ ರಿಪೋರ್ಟ್ ಏನಿದೆಯೋ ಅದ್ರ ಮುಖ ತಹಶೀಲ್ದಾರ್ ರಿಪ್ಲೈ ಫೈಲ್ ಕೊಟ್ಟ ತಹಶೀಲ್ದಾರ್ ಕಡೆಯಿಂದ ನಮ್ಮ GDಗೆ ರಿಪೋರ್ಟ್ ರೆಡಿ ಮಾಡಿದ್ದಾರೆ ಸರ್. ಅದು ಸಬ್ಮಿಟ್ ಆಗುತ್ತೆ ಯಾವಾಗ ಹೇಳ್ತೀರಾ ರಿಸಲ್ಟ್? ಯಾವಾಗ ಹೇಳ್ತೀರಾ ಸರ್? ನಮ್ಮ DD ಅವ್ರು ಮಾಡ್ಬೇಕು ಸರ್. ಅದು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಇದು ಮಾಡಿ ಸರ್. DDಗೆ ಫೋನ್ ಮಾಡಿ ಸರ್. ಅದು CM ಮೀಟಿಂಗ್ ಅಲ್ಲಿ ಇದ್ದಾರೆ. ಇನ್ನು ತಹಸೀಲ್ದಾರ್ ಕಡೆಯಿಂದ ಮೂವ್ ಆಗಿಲ್ಲ. DD ಅಲ್ಲಿ CM ಪ್ರೋಗ್ರಾಮ್ ಒಂದು ಮೀಟಿಂಗ್ ಅಲ್ಲಿ ಇದ್ದಾರೆ ಮಾಲೂರಲ್ಲಿ. ನೋಡಿ ಸರ್, ಈಗ ತಮ್ಮ ತಗೊಳ್ತೀರಲ್ಲ, ತಮ್ಮ ಇವತ್ತೆಲ್ಲ ಕ್ರಿಮಿನಲ್ಸ್ ತಗೊಂಡ್ಬಿಡ್ತೀರಾ? ಇಲ್ಲ ಸರ್, ಪ್ರತಿ ನ್ಯಾಯಾಲಯ ಅಂಗಡಿಯಲ್ಲೂ ಆನ್ ದ ಸ್ಪಾಟ್ ತಮ್ಮ ಹಂಗೆ ರೇಷನ್ ಕೊಡ್ಬೇಕು ಸರ್. ಈಗ ಜಿಲ್ಲಾ ಮಟ್ಟದಲ್ಲೂ ಡಿಸ್ಕಷನ್ ಆಗಿದೆ. ಈವನ್ ಲಾಸ್ಟ್ ನಾವು ನ್ಯಾಯಬೆಲೆ ಅಂಗಡಿಗಳು ಕರೆಸಿ ಮಾತಾಡಿದಾಗೂ ವಿಶೇಷವಾಗಿ ಅದನ್ನೇ ಒತ್ತಿ DD ಅವರೇ ಹೇಳಿದ್ದುಂಟು. ಏನು ಅಂದ್ರೆ ಈ ತಂಬು ತಗೊಂಡ ಇರಪ್ಪ ಸಭೆ ಒಂದ್ ನಿಮಿಷ, ತಂಬು ತಗೊಂಡಿದ ತಕ್ಷಣ ಇಮಿಡಿಯೇಟ್ ಅವ್ರಿಗೆ ಡಿಸ್ಪೋಸ್ ಮಾಡ್ಬೇಕು ಅಲ್ವಾ? ಸೊ ಈಗ ಒಂದ್ ನಿಮಿಷ ಬಂದ್ 10 ಗಂಟೆಗೆ ಆದೇಶ ಅಂತ ಯಾವಾಗ ಬಂದಿದ್ದು? ಓಕೆ, ಇದು ನೋಡಿ, ಇದ್ರ ನೈಟು ಡಿಸ್ಟ್ರಿಬ್ಯೂಷನ್ ಏನು ಮಾಡ್ತಾ ಇಲ್ಲ, ಬರೀ ತಮ್ಮ ಮಾತ್ರ ತಗೊಂತಾ ಇದ್ದಾರೆ. ಈಗ ಅವ್ರು ಕಂಪ್ಲೇಂಟ್ ಹೇಳಿದ್ರಲ್ಲ ಅದೇ. ಕಂಪ್ಲೇಂಟ್ ಕೊಡು, ನಮ್ಗೆ ಬಂದಿದೆ. ಇನ್ನೊಂದ್ ದಿವಸ ಅವ್ರಿಗೆ ಹೊರಗಡೆ ಇಟ್ಟರೆ ಇದಾಗಲ್ಲ. ಎಷ್ಟೋ ಬೆದರಿಕೆಗಳಾಗ್ತಾರೆ. ಡಿಪೋರ್ಟ್ಸ್ ಅಷ್ಟೇನು ಸತ್ಯವಂತಲ್ಲ. ಇದನ್ನ ನೋಡಿ ಖಂಡಿತ ಅಟೆಂಡ್ ಮಾಡ್ತೀವಿ. ಖಂಡಿತ ಅಟೆಂಡ್ ಮಾಡ್ತೀವಿ. ಎಲ್ಲ ನ್ಯಾಯಾಲಯಗಳಿಗೆ ವಿಸಿಟ್ ಮಾಡ್ತೀವಿ ಸರ್. ಖಂಡಿತ